ಚೆನ್ನಾಗಿ ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ಇವತ್ತಲ್ಲ ಸಿನಿಮಾ ನೋಡಿ ಬಂದಮೇಲೆ ಹೇಗಿದ್ದೀರಿ? ನಾನು ಕರೆಂಟ್ಲಿ ಹೇಗಿದೆ ಅಂದರೆ ಮೈಂಡ್ ಸಿಕ್ಕಾಬಡೆ ಖುಷಿಯಲ್ಲಿದ್ದೀನಿ. ಯಾಕಂದರೆ ಎಲ್ಲರೂ ರೆಸ್ಪಾನ್ಸ್ ಪಾಸಿಟಿವ್ ಆಗಿದೆ, ಅಂದರೆ ಚೆನ್ನಾಗಿದೆ ಅಂತ ಹೇಳೋರಲ್ಲ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಅದು ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡಾಗಿ ಎಲ್ಲರೂ ಒಂದು ಸ್ವಲ್ಪ ಸಸ್ಪೆನ್ಸಲ್ಲಿ ಶಾಕ್ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಅದು ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆನೂ ಹೊಗಳ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ್ಯಾಟ್. ಸೊ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದಾಗ ನಿಮ್ಮ ಅನುಭವ ಆ್ಯಸ್ ಎ ಫಸ್ಟ್ ಸಿನಿಮಾ ನಿಮ್ಮ ಅನುಭವ ಹೇಳಿ? ತುಂಬಾ ವಿಭಿನ್ನವಾಗಿತ್ತು ಸರ್. ಇವಾಗ ನಾನು ಬೇರೆಯವ್ರ ಸಿನಿಮಾ ನೋಡೋದು ಬೇರೆ, ನನ್ನ ಸಿನಿಮಾನೇ ನಾನು ಕೂತ್ಕೊಂಡು ನೋಡಬೇಕಾದ್ರೆ ಪ್ರತಿ ಒಂದು ಸೀನ್ ನಾವು ಅನ್ಎಕ್ಸ್ಪೆಕ್ಟೆಡ್ ಸೀನ್ಸಿಗೆ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಆ ಥರದ್ದೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಆ್ಯಂಡ್ ಅಷ್ಟೇ ಸರ್. ಇವಾಗ ರೈಟ್ ನಾವು ನನಗೇನು ಮಾತಾಡೋಕ್ಕಾಗ್ದಲ್ಲ, ಖುಷಿಯಾಗಿದ್ದೀನಿ. ಈ ಥರ ಓಪನಿಂಗ್ ಸಿಗುತ್ತೆ ಅಂತ ನಿಮ್ಗೆ ಗೆಸ್ಸು ಸಹ ಇರಲಿಲ್ಲ. ನಾನು ಮುಂಚೆ ಆಲ್ರೆಡಿ ಇಂಟರ್ವ್ಯೂಸಲ್ಲಿ ಹೇಳಿದೆ, ಈ ಥರ ಒಂದು ಪಾತ್ರ ಸಿಗ್ಬೇಕು ಡೆಬ್ಯೂಗೆ ಅಂದರೆ ನಾನು ಎಷ್ಟು ಗ್ರೇಟ್ಫುಲ್ ಇರಬೇಕು ಈ ಸಂಸ್ಥೆಗಾಗಲಿ ಡೈರೆಕ್ಟರಿಗಾಗಲಿ. ತುಂಬ ಚೆನ್ನಾಗಿ ಕನಸಿದು ಆ್ಯಕ್ಟ್ರೆಸಸ್ಗಳದ್ದು. ಸೊ ಅದು ನನಗೆ ಸಿಕ್ಕಿದೆ, ಅದು ಖುಷಿ ಇದೆ ಸರ್. ಸೊ ಇವತ್ತು ನಿಮ್ಮ ಸಿನಿಮಾ ರಿಲೀಸ್ ಆಗಿದ್ದಲ್ದಲೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾ ಜಾಕಿ ಕೂಡ ಇವತ್ತು ರಿಲೀಸ್ ಆಗಿದೆ. ಹೌದು ಇಟ್ಸ್ ಓಕೆ. ಬಟ್ ಅದು ಒಂದು ಆಶೀರ್ವಾದ ಥರ ತೊಗೋತೀವಿ. ಅಪ್ಪು ಸರ್ದು ಮೂವಿ. ಇನ್ಫ್ಯಾಕ್ಟ್ ನಾನು ಆ ಮೂವಿಗೆ ಫ್ಯಾನ್. ಬಟ್ ಎಲ್ಲರೂ ಆ ಸಿನಿಮಾನು ನೋಡಿ ಬಂದು ಈ ಥರ ಅಪ್ಪು ಸರ್ ಇದ್ದಿದ್ರು ಕೂಡ ಇಂಥ ಕಂಟೆಂಟ್ ಸಿನಿಮಾಗೆ ಸಪೋರ್ಟ್ ಮಾಡ್ತಾಯಿದ್ರು. ಅದೇ ರೀತಿ ನಾನು ಅವ್ರ ಫ್ಯಾನ್ಸ್ಗೂ ಕೇಳ್ಕೊತೀನಿ, ಒಳ್ಳೆ ಸಿನಿಮಾ ರಿವ್ಯೂ ನೋಡ್ಕೊಂಡು ಬನ್ನಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಿನಿಮಾ ಎಲ್ಲ ನೋಡಿದಂಥವ್ರು ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ರೆಸ್ಪಾನ್ಸ್ ಮಾಡಿದ್ದಾರೆ. ಸಿನಿಮಾನ ಹೇಳಿದ್ನಲ್ಲ, ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ದಾರೆ. ಅಂದರೆ ನಿಮಗೆ ಒನ್ ಆಫ್ ದಿ ಮೆಗಾ ಹಿಟ್ ದುನಿಯಾ, ತಮಿಳು ಪರತ್ತಿವೀರನ್ನು, ಕಾದಲ್ಲು, ಈ ಥರ ಸಿನಿಮಾಗಳಿಗೆಲ್ಲ, ಅಂದರೆ ಕನ್ನಡದಲ್ಲಿ ಚೆಲುವಿನ ಚಿತ್ತಾರ ಬಂತಲ್ಲ, ಈ ಥರ ಸಿನಿಮಾಗಳಿಗೆಲ್ಲ ಖಂಡಿತವಾಗೂ ಒಳ್ಳೆ ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನಕ್ಕೆ ಜನ ಇವತ್ತು ತುಂಬ ದೊಡ್ಡ ಮಟ್ಟದ ಒಂದು ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಆ ರೆಸ್ಪಾನ್ಸೆಲ್ಲ ಕೇಳ್ತಿದ್ದಾಗ ತುಂಬ ಖುಷಿ ಆಗುತ್ತೆ. ಆ ಖುಷಿಯ ಜೊತೆಗೆ ಸೇಮ್ ಟೈಮ್ ಹೆದರಿಕೆನೂ ಇರುತ್ತೆ. ಹೇಗೆ ಅಂತಂದರೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಜನ ಅನ್ನೋದು ಬಂದಾಗ ಮಾತ್ರ ಸಿನಿಮಾ ಇನ್ನೂ ದೊಡ್ಡ ಹಿಟ್ ಆಗೋದಕ್ಕೆ ಸಾಧ್ಯ. ಹಾಗಾಗಿ ನಮ್ಮೆಲ್ಲರ ಪ್ರಯತ್ನಕ್ಕೆ ನಮ್ಮ ಕರ್ನಾಟಕ ಜನ ಯಾವತ್ತೂ ಕೂಡ ನಮ್ಮ ಕನ್ನಡಿಗರು ಒಳ್ಳೆ ಪ್ರಾಜೆಕ್ಟ್ ಒಳ್ಳೆ ಒಂದು ಕಂಟೆಂಟ್ ಸಿನಿಮಾ ಮಾಡಿದಾಗ ಅಥವಾ ಒಂದು ಒಳ್ಳೆ ಪ್ರಯತ್ನ ಮಾಡಿದಾಗ ಕೈ ಬಿಡಲ್ಲ ಅನ್ನೋ ಒಂದು ದೊಡ್ಡ ಧೈರ್ಯ ಇದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ. ಖಂಡಿತವಾಗೂ ಸಿನಿಮಾ ದೊಡ್ಡ ಹಿಟ್ಟಾಗುತ್ತೆ. ಖಂಡಿತವಾಗೂ ಕಾಯ್ಬೇಡಿ. ಯಾಕಂದರೆ ಜನಗಳದ್ದೊಂದು ರೆಸ್ಪಾನ್ಸ್ ತೊಗೊಳ್ಳಿ. ಸಿನಿಮಾ ಟ್ರೈಲರು ಟೀಸರು ನೋಡಿ, ಅವೆಲ್ಲವೂ ನಿಮಗೆ ಖಂಡಿತ ಇಷ್ಟ ಆದರೆ ಖಂಡಿತವಾಗೂ ಸಿನಿಮಾಗೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಹಾಫು ಸೆಕೆಂಡ್ ಹಾಫು ಕಂಪೇರ್ ಮಾಡಿದ್ರೆ ಫಸ್ಟ್ ಹಾಫಿಂದ ಕ್ಲೈಮ್ಯಾಕ್ಸ್ ಲೀಡ್ ತನಕನೇ ಒಂಥರ ಹೋಗುತ್ತೆ. ಕ್ಲೈಮ್ಯಾಕ್ಸಲ್ಲಿ ಎಲ್ಲರೂ ಬೆಚ್ಚ ಬೀಳಿಸ್ತೀರ. ಅಂದರೆ ಏನು ಗೊತ್ತಾ ಸರ್, ಸಿನಿಮಾ ಯಾವತ್ತು ಗ್ರಾಫು ಹೀಗೆ ಹೋಗಿ ಆಮೇಲೆ ಹೀಗಾಗಬಾರ್ದು ನೋಡಿ, ಹೀಗೇ ಹೋಗಬೇಕು. ಇದಿದೆಯಲ್ಲ, ಏನು ನಿಮಗೆ ನೇಟಿವಿಟಿ ಸಿನಿಮಾ ಇದೆಯಲ್ಲ, ಚೆನ್ನಾಗಿ ಕಟ್ಕೊಟ್ಟಾಗ ಮಾತ್ರ ಸರ್. ಅದು ಕಟ್ಕೊಟ್ಟಿಲ್ಲ ಅಂತಂದರೆ ನಿಮ್ಗೆ ಯಾವುದೂ ಕನೆಕ್ಟ್ ಆಗೋಲ್ಲ. ನೀವು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಥರ ಸಿನಿಮಾ ಮಾಡೋದಕ್ಕಾಗಲ್ಲ. ತುಂಬ ನೀಟಾಗಿ ಹೆಣಿಬೇಕಿದ್ನಲ್ಲ, ಹೆಣೆದು ನೀಟಾಗಿ ತೊಗೊಂಡು ಬಂದು ಒಂದು ಜುಟ್ಟು ಹಾಕ್ತೀವಲ್ಲ, ಆಗ ಹಾಕಿದಾಗ ಮಾತ್ರ ಈ ಥರ ಸಿನಿಮಾಗಳು ವರ್ಕ್ ಆಗುತ್ತೆ. ಪ್ರೀವಿಯಸ್ ಎರಡು ಸಿನಿಮಾಗಿನ್ನ ಇದರಲ್ಲಿ ಗೌರಿ ಅವರು ಅದ್ಭುತವಾಗಿ ಕಾಣಿಸ್ತಾರೆ ಸ್ಕ್ರೀನ್. ಹೌದೌದು ಸರ್. ಯಾಕೆಂದರೆ ಈ ಸಿನಿಮಾ ಒಂದು ನಮ್ಮ ಊರ ಕಡೆದು, ನಮ್ಮ ನೇಟಿವಿಟಿ, ಅವೆಲ್ಲವನ್ನು ಮೀರಿ ಸಿನಿಮಾ ಡೈಲಾಗ್ಗಳು ನಾನೇ ಬರೆದಿದ್ದೀನಿ. ಅದನ್ನು ಸ್ಕ್ರೀನ್ ಪ್ಲೇ ನಾನು ಡೈರೆಕ್ಟ್ ಒಟ್ಟಿಗೆ ಶೇರ್ ಮಾಡಿದ್ದೀವಿ. ಹಾಗಾಗಿ ಎಲ್ಲವೂ ಕೂಡ ಏನು ತಲೆ ಒಳಗೆ ಇತ್ತಲ್ವ, ಹಾಗಾಗಿ ಅದು ಬೇರೆ ಥರನೇ ನಮ್ಮೊಳಗಿರುವಂಥ ತನ ಸುಮಾರಷ್ಟು ಇಲ್ಲಿ ಹೊರಗಡೆ ಹಾಕಿದ್ದೀವಿ. ಹಾಗಾಗಿ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮೆಲ್ಲರ ಸಹಕಾರ ಇರಲಿ, ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಖಂಡಿತವಾಗೂ ದೊಡ್ಡ ಮಟ್ಟ ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು. ಎಲ್ಲ ತೊಗೊಂಡ್ರೆ